ಓಕೆ, ಕೊನೆಯದಾಗಿ ಈ ವಯಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆಯ ಭೀಕರ ಒಂದು ಹತ್ಯೆಯ ಪ್ರಕರಣ 21/9ರಂದು ದಾಖಲಾಗಿತ್ತು. ಅವರ ತಾಯಿಯ ಒಂದು ದೂರಿನ ಆಧಾರದ ಮೇಲೆಗೆ ಕಂಪ್ಲೇಂಟ್ ಅನ್ನು ನಾವು ತೆಗೆದುಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇದರಲ್ಲಿ ಇರತಕ್ಕಂಥ ಏನು ಪ್ರಮುಖ ಒಂದು ಆರೋಪಿ ಅಥವಾ ಸಸ್ಪೆಕ್ಟ್ ಏನಿದ್ದ ಅವನನ್ನು ನಾವು ಹುಡುಕಿಕೊಂಡು ಹೊರ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಆತ ಮೃತನಾಗಿರ್ತಕ್ಕಂಥ ಅಂದ್ರೆ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಇದು ಆಗಿರ್ತಕ್ಕಂಥದ್ದು ಭದ್ರಕ್ ಜಿಲ್ಲೆ, ಒರಿಸ್ಸಾದ ಭದ್ರಕ್ ಜಿಲ್ಲೆಯ ದೂಸ್ರಿ ಪೊಲೀಸ್ ಠಾಣೆಯಲ್ಲಿ ಒಂದು ಹ್ಯಾಂಗ್ ಮಾಡಿಕೊಂಡು ಆತ ಮೃತಪಟ್ಟಿರ್ತಕ್ಕಂಥದ್ದು ಈಗ ಮಾಹಿತಿ ನಮಗೆ ಗೊತ್ತಾಗಿದೆ. ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ತೆರಳಿದ್ದಾರೆ, ಅಲ್ಲಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದೇವೆ. ಜೊತೆಗೆ ಈ ಆರೋಪಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಆತ ಡೆತ್ ನೋಟ್ ಅನ್ನ ಕೂಡ ಇಟ್ಟಿದ್ದು ಅದರಲ್ಲಿ ಆತ ಈ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ತನ್ನ ಒಂದು ಪಾತ್ರ ಇರೋದ್ರ ಬಗ್ಗೆಯೂ ಕೂಡ ಆತ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಆ ಎಲ್ಲ ಮಾಹಿತಿಗಳನ್ನ ತೆಗೆದುಕೊಂಡು ಬಂದು ಅಳವಡಿಸಿಕೊಂಡು ನಾವು ಮುಂದಿನ ತನಿಖೆಯನ್ನ ಮಾಡ್ತೇವೆ. ಅದು ಈಗ ಇನ್ನು ತನಿಖೆಯ ಭಾಗ ಆಗಿರೋದ್ರಿಂದ ಹೆಚ್ಚು ಹೇಳಿಕ್ ಆಗೋದಿಲ್ಲ. ಬಟ್ ಪ್ರಾಥಮಿಕ ಇದರಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಪ್ರಮುಖವಾಗಿ ಮದುವೆಯ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರ್ತಕ್ಕಂಥದ್ದು ಗೊತ್ತಾಗಿದೆ. ಆರೋಪಿಯ ತಮ್ಮ ಏನಿದ್ದಾನೆ ಆತ ಕೂಡ ಇಲ್ಲಿ ಇದ್ದಾನೆ. ಆತನನ್ನು ಕೂಡ ನಾವು ತನಿಖೆ ಮಾಡಿದ್ದೇವೆ ಮತ್ತು ಆತನ ನ್ಯಾಯಾಲಯದ ಮುಂದೆ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಓಕೆ, ಕೊನೆಯದಾಗಿ ಈ ವಯಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆಯ ಭೀಕರ ಒಂದು ಹತ್ಯೆಯ ಪ್ರಕರಣ 21/9ರಂದು ದಾಖಲಾಗಿತ್ತು. ಅವರ ತಾಯಿಯ ಒಂದು ದೂರಿನ ಆಧಾರದ ಮೇಲೆಗೆ ಕಂಪ್ಲೇಂಟ್ ಅನ್ನು ನಾವು ತೆಗೆದುಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇದರಲ್ಲಿ ಇರತಕ್ಕಂಥ ಏನು ಪ್ರಮುಖ ಒಂದು ಆರೋಪಿ ಅಥವಾ ಸಸ್ಪೆಕ್ಟ್ ಏನಿದ್ದ ಅವನನ್ನು ನಾವು ಹುಡುಕಿಕೊಂಡು ಹೊರ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಆತ ಮೃತನಾಗಿರ್ತಕ್ಕಂಥ ಅಂದ್ರೆ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಇದು ಆಗಿರ್ತಕ್ಕಂಥದ್ದು ಭದ್ರಕ್ ಜಿಲ್ಲೆ, ಒರಿಸ್ಸಾದ ಭದ್ರಕ್ ಜಿಲ್ಲೆಯ ದೂಸ್ರಿ ಪೊಲೀಸ್ ಠಾಣೆಯಲ್ಲಿ ಒಂದು ಹ್ಯಾಂಗ್ ಮಾಡಿಕೊಂಡು ಆತ ಮೃತಪಟ್ಟಿರ್ತಕ್ಕಂಥದ್ದು ಈಗ ಮಾಹಿತಿ ನಮಗೆ ಗೊತ್ತಾಗಿದೆ. ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ತೆರಳಿದ್ದಾರೆ, ಅಲ್ಲಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದೇವೆ. ಜೊತೆಗೆ ಈ ಆರೋಪಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಆತ ಡೆತ್ ನೋಟ್ ಅನ್ನ ಕೂಡ ಇಟ್ಟಿದ್ದು ಅದರಲ್ಲಿ ಆತ ಈ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ತನ್ನ ಒಂದು ಪಾತ್ರ ಇರೋದ್ರ ಬಗ್ಗೆಯೂ ಕೂಡ ಆತ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಆ ಎಲ್ಲ ಮಾಹಿತಿಗಳನ್ನ ತೆಗೆದುಕೊಂಡು ಬಂದು ಅಳವಡಿಸಿಕೊಂಡು ನಾವು ಮುಂದಿನ ತನಿಖೆಯನ್ನ ಮಾಡ್ತೇವೆ. ಅದು ಈಗ ಇನ್ನು ತನಿಖೆಯ ಭಾಗ ಆಗಿರೋದ್ರಿಂದ ಹೆಚ್ಚು ಹೇಳಿಕ್ ಆಗೋದಿಲ್ಲ. ಬಟ್ ಪ್ರಾಥಮಿಕ ಇದರಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಪ್ರಮುಖವಾಗಿ ಮದುವೆಯ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರ್ತಕ್ಕಂಥದ್ದು ಗೊತ್ತಾಗಿದೆ. ಆರೋಪಿಯ ತಮ್ಮ ಏನಿದ್ದಾನೆ ಆತ ಕೂಡ ಇಲ್ಲಿ ಇದ್ದಾನೆ. ಆತನನ್ನು ಕೂಡ ನಾವು ತನಿಖೆ ಮಾಡಿದ್ದೇವೆ ಮತ್ತು ಆತನ ನ್ಯಾಯಾಲಯದ ಮುಂದೆ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ.